ಈಗ ಅದೇ ರೀತಿ ಧರ್ಮಸ್ಥಳದ ಕೇಸಲ್ಲೂ ಕೂಡ ಬೂಟ್ ನೆಕ್ಕೋ ಕೆಲಸಗಳನ್ನು ಅಲ್ಲಿ ಪೊಲೀಸರು ಮಾಡಿದ್ದಾರೆ. ಅಂದರೆ ನಿಮ್ಗನ್ಸುವಾಗೆ ಈ ಸಾಕ್ಷ್ಯಗಳನ್ನು ಮುಗಿಸುವ ಅವರ ಇಲ್ಲದಂತೆ ಮಾಡುವುದರ ಹಿಂದೂ ಒಂದು ಪಿತೂರಿ. ಯಾರಾದರೂ ಸ್ವಲ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ ಒಂದು ಅವ್ರಿಗೆ ಆಮಿಷ ಆದರೂ ಹುಡ್ತಾರೆ, ಇಲ್ಲ ಅಂತಂದ್ರೆ ಅವ್ರನ್ನ ಕೊಂದಾದರೂ ಹಾಕ್ತಾರೆ. ಇವೆಲ್ಲ ಕಾಮನ್ ಇವು, ಇದೇನು ಹೊಸದಲ್ಲ ಅವರಿಗೆ. ಬಟ್ ಸೌಜನ್ಯ ಕೇಸು ಮುಗಿಸಾಕ್ಲಿಕ್ಕೆ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಜನ ಸೇರ್ಬಿಟ್ರು. ಒನ್ಸ್ ಅಗೇನ್ ಇದೇ ಚಿನ್ನಯ್ಯನೇ ಅವಳನ್ನ ಹೂತಾಕ್ತಿದ್ದ. ಈ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಈ ತರದ ನೂರಾರು ಪ್ರಕರಣಗಳು ಹೊರಗೆ ಬರ್ತವೆ. ಧರ್ಮೋದ್ಯಮಿಗಳು ಅಂತ ಧರ್ಮಾಧಿಕಾರಿಗಳಲ್ಲ, ಧರ್ಮೋದ್ಯಮಿಗಳು. ಆ ಧರ್ಮೋದ್ಯಮಿಗಳ ಬಣ್ಣ ಬಯಲಾಗುತ್ತೆ. ಯಾಕೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗುವಂತಹ ಅನ್ಯಾಯ, ಅಕ್ರಮ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಒಂದು ಮಹತ್ತರ ಬೆಳವಣಿಗೆಯಾಗಿದೆ. ಸುಪ್ರೀಂ ಕೋರ್ಟ್ವರೆಗೂ ಈ ಕೇಸ್ ಮತ್ತೆ ಹೋಗಲಿಕ್ಕೆ, ಕುಮಾರಿ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ, ಹಾಗೆ ಈ ಸೌಜನ್ಯ ಪರ ಹೋರಾಟ ಇಷ್ಟು ದೊಡ್ಡ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸಲಿಕ್ಕೆ ಪ್ರಮುಖ ಕಾರಣರಾದವರ ಪೈಕಿ ಒಬ್ಬರು ಗಿರೀಶ್ ಮಟ್ಟಣ್ಣನವರು. ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ಅವ್ರನ್ನ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ವೆಲ್ಕಮ್ ಟು ಶೋ. ನಮಸ್ತೆ. ಅದೇ ರೀತಿ ಈ ಸೌಜನ್ಯ ಹೋರಾಟ, ಅದರ ಬಗ್ಗೆ ಇರುವಂಥ ವಸ್ತುನಿಷ್ಠ ಸುದ್ದಿಗಳನ್ನು ಸತ್ಯಕ್ಕೆ ತೀರಾ ಹತ್ತಿರವಾಗಿ, ಯಾರಿಗೂ ಹೆದರದೆ, ಅಂಜದೆ, ಅಳುಕದೆ ವರದಿಗಳನ್ನು ಬಿತ್ತರಿಸ್ತಾ ಇದ್ದಂತಹ ಹಿರಿಯ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಎಸ್ ಸರ್, ಈಗ ಗಿರೀಶ್ ಸರ್, ಈಗ ನಿನ್ನೆಯ ಸುಪ್ರೀಂ ಕೋರ್ಟ್ನ ಒಂದು ಆಶಯ, ನಿಮ್ಮ ಹೋರಾಟಕ್ಕೆ ಕೊನೆಗೂ ಎಲ್ಲೋ ಒಂದು ತಾರ್ಕಿಕವಾಗಿ ಜಯ ಕಾಣುವತ್ತ ನೀವೇನು ಸಾಗ್ತಾ ಇದೀವಿ ಅಂತ ಅನಿಸ್ತಾ ಇದೀವಿ? ಖಂಡಿತ ಸರ್, ಪ್ರಾರಂಭದಲ್ಲಿ ನಾನು ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ, ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದಕ್ಕೊಂದು ವಿಶೇಷ ಕಾರಣ ಇದೆ. ಸೌಜನ್ಯ ಹೋರಾಟಕ್ಕೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟಿದ್ದು, ಅನುಕಂಪವನ್ನು ತೋರಿಸ್ತಾ ಇರೋದು ಕಾರ್ಮಿಕ ವರ್ಗ. ನಾವು ಯಾವುದೇ ಟ್ಯಾಕ್ಸಿಗೆ ಹೋಗಲಿ, ಕ್ಯಾಬಲ್ಲಿ ಹೋಗಿದ್ರೆ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಹೋಟೆಲ್ಗೆ ಹೋದರೆ ಸಪ್ಲೈಯರ್ಗಳು, ಮಾಣಿಗಳು, ಸರ್ಕಾರಿ ಕಚೇರಿಯಲ್ಲಿ ಹೋದರೆ ಅಲ್ಲಿರ್ತಕ್ಕಂತಹ ನೌಕರರು, ಸರ್ಕಾರಿಯೇತರ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇರ್ತಕ್ಕಂಥ ಪಾಪ ಹುಡುಗರು, ಅಲ್ಲಿ ಅಂತ ಎಂಪ್ಲಾಯೀಸು, ಮತ್ತು ಡೋರ್ ಡೆಲಿವರಿ ಬಾಯ್ಸ್, ನಾವೆಲ್ಲೇ ಸಿಕ್ಕರೂ ಕೂಡ ನಮ್ಮನ್ನು ತಡೆದು ಸರ್ ಸೌಜನ್ಯ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ, ದಯವಿಟ್ಟು ಹೋರಾಟ ನಿಲ್ಲಿಸಬೇಡಿ. ಈ ಮಾತು ನಾನು ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಸೌಜನ್ಯ ಹೋರಾಟ ಏನಿದೆ, ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಬಿಟ್ವೀನ್ VIP ಆ್ಯಂಡ್ ಕಾಮನ್ ಮ್ಯಾನ್. ದುಡಿಯುವ ವರ್ಗ ಹೋರಾಟದ ಪರವಾಗಿ ಇದ್ದರೆ, ಆ ಹೋಟೆಲ್ ದೊಡ್ಡ ದೊಡ್ಡ ಓನರ್ಗಳು ಪ್ರಭಾವಿಗಳ ಪರವಾಗಿದ್ದಾರೆ. ಬಟ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಣಿಗಳು, ಸಪ್ಲೈಯರ್ಗಳು, ಮ್ಯಾನೇಜರ್ಗಳು ಹೋರಾಟದ ಪರವಾಗಿರ್ತಾರೆ. ಸೊ ಈ ಸೌಜನ್ಯ ಹೋರಾಟ ಇಟ್ ಇಸ್ ಅ ಸಿಂಬಲ್ ಆಫ್ ಕಾಮನ್ ಮ್ಯಾನ್ ಸ್ಟ್ರಗಲ್. ಹೀಗಾಗಿ ಇವತ್ತು ಕಾರ್ಮಿಕ ದಿನಾಚರಣೆಯ ಈ ದಿನ ಎಲ್ಲರಿಗೂ ಕೂಡ ಸೌಜನ್ಯ ಸಮಿತಿಯ ಪರವಾಗಿ, ಸೌಜನ್ಯ ಹೋರಾಟದ ಪರವಾಗಿ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಎಸ್ ಸರ್, ಈಗ ಭಟ್ರೆ, ನನಗೊಂದು ಏನು ಅನಿಸ್ತಾ ಇದೆ ಅಂದರೆ, ಈಗ ಮಾಧ್ಯಮಗಳ ವರದಿಗಳನ್ನು ನೀವು ನೋಡಿರ್ತೀವಿ, ಬುರುಡೆ ಗ್ಯಾಂಗ್ ಅನ್ನೋ ಥರದ್ದು ಟೈಟ್ಲ್ಗಳನ್ನು, ತರಹೇವಾರಿ ಟೈಟ್ಲ್ಗಳನ್ನು. ಈಗ ಬುರುಡೆ ಗ್ಯಾಂಗ್ ಯಾವುದು ಅನ್ನೋದನ್ನು ಈಗ ಮಾಧ್ಯಮಗಳು ಬಹಿರಂಗಪಡಿಸ್ತಾವ. ಒಂದು ಭಾಳ ಮುಖ್ಯವಾಗಿ ತಾವು ಈ ಸುಪ್ರೀಂ ಕೋರ್ಟ್ನ ಏನು ವಿಚಾರಣೆ ಬಂತು, ಆ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂತು? ಅದು ಬಂದಿಲ್ಲ. ಸೊ ಒಂದೆರಡು ಪ್ರಮುಖ ಪತ್ರಿಕೆಗಳಲ್ಲಿ ಬಂತು, ಆದರೆ TV ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಈ ಸುದ್ದಿಯನ್ನು ಒಂದು ಸ್ಕ್ರೋಲ್ ಕೂಡ ನೋಡಲಿಲ್ಲ, ಸ್ಕ್ರೋಲ್ ಕೂಡ ಕೊಟ್ಟಿಲ್ಲ. ಸೊ ಅದರ ಜೊತೆಗೆ ಇಂಥ ಹೋರಾಟಗಳಲ್ಲಿ ಏನಾಗುತ್ತೆ ಅಂದರೆ, ಹೋರಾಟದ ಪರವಾಗಿರುವವರು ಇರ್ತಾರೆ, ವಿರೋಧವಾಗಿ ಇರ್ತಾರೆ. ಮತ್ತು ಎಲ್ಲ ಹೋರಾಟವು 100ಕ್ಕೆ 100ರಷ್ಟು ಸರಿಯಾಗಿರುತ್ತೆ ಅಂತಲೂ ಇಲ್ಲ. ಹೋರಾಟ ಕೆಲವೊಮ್ಮೆ ದಾರಿ ತಪ್ತವೆ, ಏನೊಂದು ಆಗ್ತವೆ, ಮತ್ತೊಂದು ಆಗ್ತವೆ. ಆದರೆ ಈ ಹೋರಾಟವನ್ನು ದಾರಿ ತಪ್ಪಿಸುವ ವಿಚಾರದಲ್ಲಿ, ಆ ಕೆಲಸದಲ್ಲಿ ಮಾಧ್ಯಮಗಳಿಗೂ ನಿರತವಾಗಿದ್ದು ಅನ್ನೋದು ಭಾಳ ಮುಖ್ಯವಾದದ್ದು ಅಂತ. ಸೊ ಒಟ್ಟಾರೆ ಮಾಧ್ಯಮಗಳ ಬೆಂಬಲ ಏನಾದರೂ ಈ ಹೋರಾಟಕ್ಕೆ ಇದ್ದಿದ್ರೆ ಯಾವತ್ತೂ ಈ ಹೋರಾಟ ಸಕ್ಸಸ್ ಕಾಣ್ತಾ ಇತ್ತು. ಸೊ ಅಲ್ಲ, ನ್ಯೂಟ್ರಲ್ ಆಗಿದ್ರು ಸಾಕಾಗಿತ್ತು. ನ್ಯೂಟ್ರಲ್ ಇಲ್ಲವೇ ಇಲ್ಲ. ನಾನು ಗಿರೀಶ್ ಹತ್ರ ಮಾತಾಡ್ತಾ ಹೇಳಿದೆ, ಯಾಕೆ ಅಂದರೆ ಯಾವಾಗ ನೋಡಿ ಈ ಸೌಜನ್ಯ ಪ್ರಕರಣ ಸುದ್ದಿಗಳು ಬರ್ತಾವೋ, ಆಗ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಸಿರಿಯ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಪ್ರಾರಂಭ ಆಗ್ತದೆ. ಯಾರ್ದು ಅದು? ಸಿರಿ ಧರ್ಮಸ್ಥಳ ಗ್ರಾಮೋದ್ಯೋಗ ಅವರದ್ದು. ಅವರು ಇದ್ದಕ್ಕಿದ್ದ ಹಾಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇನ್ ಪ್ರೈಮ್ ನ್ಯೂಸನ್ನು ಸಿರಿ ಸ್ಪಾನ್ಸರ್ಶಿಪ್ಪು, ಎಲ್ಲ ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ಪು, ಅಲ್ಲೇ ಸುದ್ದಿಯನ್ನು ಖರೀದಿಸುವ ಒಂದು ಯತ್ನ ಪ್ರಾರಂಭ ಆಗುತ್ತೆ.
ಅಂತ. ಆಯ್ತಾ? ಅದಾದ ಮೇಲೆ ಈಗಿಲ್ಲ ನೋಡಿ, ಈಗ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಏನು ಮತ್ತೆ ಶುರುವಾಗುತ್ತೆ. ಅಂದರೆ ಇಡೀ ಇದರಲ್ಲಿ ಏನು ಗೊತ್ತಾ ನಿಮಗೆ, ಒಂದು ರಾಜಕಾರಣಿಗಳು, ಇನ್ನೊಂದು ಕಡೆ ಮಾಧ್ಯಮ, ಇದೊಂದು ವಿಷ ಸರ್ಕಲ್ ಇದು. ಇವ್ರು ಎಲ್ಲವೂ ಸೇರಿ ಒಂದು ಹೆಣ್ಣು ಮಗುವಿನ ಸಾವನ್ನು, ನನಗೆ ಇವತ್ತು ಕೂಡ ನಾವು ನಿನ್ನೆ ಮನೆ ಮಾತಾಡಿದ್ವಿ, ಆ ಚಿತ್ರವನ್ನು ನೋಡಿದರೆ ಸಾಕು. ಹೌದು, ನಾನು ನೋಡಿದ್ದೀನಿ ಆ ಫೋಟೋ ನೋಡಿದರೆ ಯುಸಿ, ನಾವು ಹೆಣ್ಮಕ್ಳು ಇದ್ದವರು ಮನೆಯಲ್ಲಿ ನಮ್ಗೆ ಗೊತ್ತಿರೋರು, ನಮ್ಮ ನೋವು ತಡ್ಕೊಳಕ್ಕಾಗಲ್ಲ ನಮಗೆ. ಎಸ್ ಬರ್ತೀನಿ ಸರ್. ಈಗ ಗಿರೀಶ್ ಅವರು, ನೀವು ಒಂದು ಸರ್ಕಾರಿ ಅಧಿಕಾರಿ ಆಗಿದ್ದಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು, ನಿಮ್ಮ ಒಂದು ಕ್ರಾಂತಿಕಾರಿ ಯೋಜನೆಯಿಂದ ಡಿಪಾರ್ಟ್ಮೆಂಟ್ ಹೊರಗೆ ಬಂದ್ರಿ, ರಾಜಕೀಯಕ್ಕೆ ಧುಮುಕಿದ್ರಿ. ರಾಜಕೀಯದ ನಂತರ ಈ ಸೌಜನ್ಯ ಪರ ಹೋರಾಟಕ್ಕೆ ನೀವು ಧುಮುಕ್ಲಿಕ್ಕೆ ಏನು ನಿಮಗೆ ಪ್ರೇರಣೆ ಏನು, ಅಥವಾ ಏನು ಅದೊಂದು ರೀಸನ್ ಏನಂತ ಏನಾದರೂ ಇವತ್ತು ಹೇಳ್ಬೋದಾ ನೀವು? ಪ್ರೇರಣೆ ಅಂದರೆ ಅದೊಂದು ಕಾಮನ್ ಸೆನ್ಸ್ ಮತ್ತು ಕಾನ್ಷಿಯಸ್ನೆಸ್ ಅಷ್ಟೇ, ಬೇರೇನಿಲ್ಲ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟರು ಸುಮಾರು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಈ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳನ್ನೇ, ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳನ್ನೇ ಮುಂದಿಟ್ಟು ಇದ್ರದ್ದು ದಾರಿ ತಪ್ಪಿಸ್ತಾ ಇದ್ರು. ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ನಾನು ನೋಡಿದೆ. ನನಗನ್ನಿಸ್ತು ಇದು ಏನಿದು ಇರ್ಬೋದು ಅಂತ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಫಸ್ಟ್ ನಾನು ಅನ್ಕೊಂಡಿದ್ದು ಸಂತೋಷ್ ರಾವನೇ ಮಾಡಿರ್ಬೋದು, ಅಕ್ವಿಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಸಾಕ್ಷಿ ಕೊರತೆಯಿಂದ ಆಗಿರ್ಬೋದು ಅಂತ. ಬಟ್ ಯಾವಾಗ ಡಾಕ್ಯುಮೆಂಟೇಶನ್ಸ್ ಎಲ್ಲ ತೆಗೆದು ನೋಡಿದಾಗ, ಆನಂತರ ಸ್ಪಾಟ್ಗೆ ವಿಸಿಟ್ ಮಾಡಿದಾಗ, ಆ ಸೀನ್ ಆಫ್ ಕ್ರೈಮ್, ಸೌಜನ್ಯಾಳ ಮೃತದೇಹ ಬಿದ್ದಂತಹ ಜಾಗವನ್ನು ಸ್ವತಃ ನಾನೇ ಹೋಗಿದ್ದೀನಿ. ಹೋಗಿ ನೋಡಿ ಪರಿಶೀಲನೆ ಮಾಡಿದಾಗ ನನಗನ್ನಿಸ್ತು ಅದು ಒಬ್ಬನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವ ಸ್ಥಳದಲ್ಲಿ ಸೌಜನ್ಯಾಳ ಮೃತದೇಹ ಬಿದ್ದಿದೆ ಅಲ್ಲಿ ಅಪರಾಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವರು ಟಿವಿ ಚಾನೆಲ್ನಲ್ಲಿ ಡಿಬೇಟ್ನಲ್ಲಿ ಏನು ಹೇಳ್ತಾ ಇದ್ರು ಅವಾಗ, ಈಗ ಅದನ್ನು ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ನಾವು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದೀವಿ, ಕಾಡಲ್ಲಿ ಬಿದ್ದಿತ್ತು, ಕಾಡಲ್ಲಿ ಬಿದ್ದಿತ್ತು. ಕಾಡಲ್ವೇ ಅಲ್ಲ, ಮುಖ್ಯ ರಸ್ತೆಯ ಪಕ್ಕನೇ. ಈಗ ಮಲ್ನಾಡಿನಲ್ಲಿ ತಾವು ಕೂಡ ನೋಡಿದಿರಿ, ಸರ್ ಕೂಡ ಮಲ್ನಾಡಿಂತನೇ ಬಂದಂಥವ್ರು. ಮಲ್ನಾಡಿನಲ್ಲಿ ರಸ್ತೆ ಪಕ್ಕನೇ ಕಾಡು ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ರಸ್ತೆ ಕಾಡಲ್ಲ. ಇವರು ಆ ಜಾಗ ಮಣ್ಣಸಂಕ, ಸ್ನಾನಘಟ್ಟ ಅಂತ ಹೇಳಿದರು. ಎಲ್ಲಿಯೂ ಕೂಡ ಶಾಂತಿವನದ ಎದುರುಗಡೆ ಅಂತ ಹೇಳಲಿಲ್ಲ. ಅದು ಬಿದ್ದಿರೋದೇ ಶಾಂತಿವನದ ಎದುರುಗಡೆ. ಶಾಂತಿವನದಿಂದ ಜಸ್ಟ್ 20 to 25 ಫೀಟ್ ಅಷ್ಟೇ. ಇಷ್ಟೇ. ಶಾಂತಿವನ ಯಾರ್ದು? ಇವ್ರದೇ, ದೇವಸ್ಥಾನದ ಅಧಿಕಾರಿಗಳದ್ದು, ಆಫೀಸರ್ಸ್ ಆಫ್ ಟೆಂಪಲ್. ಅದ್ರ ಜೊತೆಗೆ ಅದರ ಲ್ಯಾಂಡ್ ಕೂಡ ಅದು ಕಾಂಟ್ರವರ್ಸಿಯಲ್, ಅದು ಕೂಡ ಕಾಂಟ್ರವರ್ಸಿಯಲ್ಲು, ಅವರದೇ ಜಾಗೆ ಸರ್. ಬಟ್ ಎಲ್ಲಿಯೂ ಕೂಡ ಯಾವುದೇ ಚಾರ್ಜ್ ಶೀಟ್ನಲ್ಲಿ, FIR ಕಾಲಮ್ನಲ್ಲಿ ನೋಡಿ, ಪ್ಲೇಸ್ ಆಫ್ ಅಫೆನ್ಸ್ ಹಾಕ್ತಾರೆ. ಏನಂತ? ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಅಂತ ಹಾಕ್ತಾರೆ, ಸ್ನಾನಘಟ್ಟ. ಆ್ಯಂಡ್ 12 ಕಿಲೋಮೀಟರ್ಸ್ ಅವೇ ಫ್ರಮ್ ಬೆಳ್ತಂಗಡಿ ಅಂತ ಹಾಕ್ತಾರೆ. ಯಾರಾದರೂ ಹಾಕ್ತಾರೆ FIRನಲ್ಲಿ? ನೀವು FIR, ದಟ್ ಈಸ್ ಇನಫ್ ಟು ಅಂಡರ್ಸ್ಟ್ಯಾಂಡ್. ಯಾವುದೇ ಸೆಕ್ಷುವಲ್ ಅಫೆನ್ಸ್ ಇದ್ದಾಗ, ವೆನ್ ದ ವಿಕ್ಟಿಮ್ ಈಸ್ ಅ ಮೈನರ್ ಗರ್ಲ್, ಅವಾಗ ತಾಯಿಯಿಂದ ಕಂಪ್ಲೇಂಟ್ ತಗೋಬೇಕು. ಮದರ್ ಶುಡ್ ಬಿಕಮ್ ದ ಕಂಪ್ಲೇನೆಂಟ್. ಇಲ್ಲಿ ಯಾವುದೇ ಹಂತದಲ್ಲಿಯೂ ಕೂಡ ಲೋಕಲ್ ಪೊಲೀಸ್, CID ತನಿಖೆ, CBI ಎಲ್ಲಿಯೂ ಕೂಡ ತಾಯಿಯ ಒಂದೇ ಒಂದು ಹೇಳಿಕೆಯನ್ನ ತೆಗೆದುಕೊಳ್ಳುವುದಿಲ್ಲ. ಅಲ್ಲ, ಅದ್ರ ಜೊತೆಗೆ ಶಾಂತಿವನದ ಹೆಸರನ್ನು ಹಾಕಿದ್ರೆ, ನೀವು ಪೊಲೀಸ್ ಆಫೀಸರ್ ಆಗಿದ್ದವರು, ಸೊ ನೀವು ಕ್ರಿಮಿನಲ್ ಇದ್ರ ಪ್ರಕಾರ ಶಾಂತಿವನದ ಹೆಸರು ಹಾಕಿದ್ರೆ, ಶಾಂತಿವನದ ಓನರ್ ಯಾರೋ ಶುಡ್ ಬಿ ಸಮನ್ ಮಾಡಬೇಕು. ಆ ಕಾರಣಕ್ಕೆ ಅವರು ಶಾಂತಿವನದ ಹೆಸರು ಹಾಕಿಲ್ಲ. ಶಾಂತಿವನದ ಹೆಸರು ಹಾಕಿದ್ರೆ ಶಾಂತಿವನದ ಓನರಿಗೆ ಅಶಾಂತಿ ಆಗುತ್ತೆ ಅಂತ ನೋಡಿ. ವಾಟ್ ಲಾಸ್ ಇಸ್ ಪ್ಲೇಸ್ ಆಫ್ ಅಫೆನ್ಸ್ ನಿಯರೆಸ್ಟ್. ಸರ್, ಒಂದು ಎಕ್ಸಾಂಪಲ್ ಕೊಡ್ತೇನೆ, ವೆರಿ ಸಿಂಪಲ್ ಎಕ್ಸಾಂಪಲ್. ದರ್ಶನ್ ಕೇಸ್ ಏನಿದೆಯಲ್ಲ, ಆ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿದವ್ರು ಯಾರು? ಅದರ ಎದುರುಗಡೆ ಇರತಕ್ಕಂತಹ ಬಿಲ್ಡಿಂಗ್ ಅನ್ನ ಮಾಲೀಕ. ಸರ್, ಎರಡಕ್ಕೂ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಕೇಸ್ನಲ್ಲಿ ಏನು ಡೆಡ್ ಬಾಡಿ ಬಿದ್ದಿತ್ತಲ್ಲ, ಆ ಮೃತದೇಹ ಮತ್ತು ಬಿಲ್ಡಿಂಗಿಗೆ ಏನು ಡಿಫ್ರೆನ್ಸ್, ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ, ಅಷ್ಟು ಅದಕ್ಕಿಂತನೂ ಕಡಿಮೆ ಡಿಫ್ರೆನ್ಸ್ ಇದೆ ಇದರಲ್ಲಿ. ಸೌಜನ್ಯ ಡೆಡ್ ಬಾಡಿ ಬಿದ್ದಿದ್ದು ಮತ್ತು ಶಾಂತಿವನಕ್ಕೆ. ಆದ್ರೆ ಶಾಂತಿವನದ ಓನರ್ನು ಕರೀಲಿಲ್ಲ. ಓನರ್ ಬಿಡಿ ಹೋಗ್ಲಿ, ಸೆಕ್ಯೂರಿಟಿ ಗಾರ್ಡನ್ ಕೂಡ ಕರೆದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ರಿಕಾರ್ಡೆಡ್ ಇನ್ ದಿ CBI ಇನ್ವೆಸ್ಟಿಗೇಷನ್, ರೆಕಾರ್ಡ್ ಆಗಿದೆ, ಕರೆದಿಲ್ಲ ಅಂತ. ಸರ್, ಇಷ್ಟೆಲ್ಲ ಇದರಲ್ಲಿ ಕಾನೂನಿನಲ್ಲಿ ಅಥವಾ ಈ ಪ್ರೊಸೀಜರ್ ಲ್ಯಾಬ್ಸ್ ಇವ್ರ ತನಿಖೆಯಲ್ಲಿ ಇಷ್ಟೆಲ್ಲ ದೋಷಾರೋಪಣೆ ಎಲ್ಲ ಇದ್ರೂ ಕೂಡ, ದೋಷಗಳಿದ್ರೂ ಕೂಡ ಸರ್, ನೀವು ಇದನ್ನ ತಾರ್ಕಿಕವಾಗಿ ತೆಗೆದುಕೊಳ್ಳದೆ ಈ ಬುರುಡೆ ಅನ್ನೋ ಒಂದು ಈ ಥರದೊಂದು ಯಾಕೆ ಇದು ಸೃಷ್ಟಿ ಆಯ್ತು ಇಲ್ಲಿ? ಈಗ ಬುರುಡೆಯನ್ನು ಯಾರು ಸೃಷ್ಟಿ ಮಾಡಿದ್ದಲ್ಲ ಸರ್. ಬುರುಡೆ ಅಂದರೆ ನಾನು ಕೇಳೋದು, ಅದು ಜೀವಂತ ಇರೋ ಮನುಷ್ಯಂದಲ್ವಾ? ಅದೇನು ಫೈಬರ್ದ? ಅದು
ಇವರು ಬುರುಡೆ ಕೇಸ್ ಅಂತಾರಲ್ಲ, ವಾಟ್ ಈಸ್ ಬುರುಡೆ? ಬುರುಡೆ ಅಂದ್ರೆ ಇಟ್ಸ್ ಅ ಸ್ಕಲ್ ಆಫ್ ಒನ್ಸ್ ಅಪಾನ್ ಅ ಟೈಮ್ ಆಫ್ ಅ ಲಿವಿಂಗ್ ಮ್ಯಾನ್. ಹೌದು. ಹಾಗಿದ್ರೆ ಅಲ್ಲಿ ಬುರುಡೆ ತೆಗೆದುಕೊಂಡು ಬಂದಿದ್ದು ಕೂಡ ಆ ಬಂಗ್ಲೆ ಗುಡ್ಡೆನೆ. ಅದು ಸ್ಮಶಾನ ಗುಡ್ಡ ಅಂತ ಅನ್ನೋ ತರದ್ದು ಹೇಳಿಕೆಗಳು ಬಂದು ಅವರಿಂದ. ಸರ್, ನಾನು ಕೇಳೋದು ಬಂಗ್ಲೆ ಗುಡ್ಡೆಯಲ್ಲಿನೇ ತೆಗೆದುಕೊಂಡು ಬಂದಿದ್ದು ಅಂತ ಚಿನ್ನಯ್ಯ ಹೇಳಿದಾನೆ. ಅಂದ್ರೆ SIT ಯಲ್ಲಿ ನನ್ನ ಮುಂದೆನೆ ನನ್ನ ಪಕ್ಕದಲ್ಲಿ ಕುಂದಿಸ್ಕೊಂಡು ಕೊರಾಬರೇಷನ್ ಮಾಡ್ತಾರೆ. ಒಂದ್ ವೇಳೆ ನಾನು ಸುಳ್ಳು ಹೇಳ್ತಾ ಇದ್ರೆ, ಅವನು ಸುಳ್ಳು ಹೇಳ್ತಾ ಇದ್ರೆ ಕೊರಾಬರೇಷನ್ ಮಾಡ್ತಾರೆ. ಪಕ್ಕದಲ್ಲಿ ಕುತ್ಕೊಂಡೇನೆ ಚಿನ್ನಯ್ಯ ಹೇಳಿದಾನೆ, ಹೌದು ನಾನೇ ಅದನ್ನ ತೋರಿಸಿದ್ದು, ಗಿರೀಶ್ ಸರ್ಗೆ ನಾನೇ ಕರ್ಕೊಂಡು ಹೋಗಿ ತೋರಿಸಿದ್ದು ಅಂತ ಅವನೇ ಹೇಳಿದಾನೆ. ಸೊ ಆ ಬುರುಡೆಗೆ ಬೆಲೆ ಇಲ್ವಾ? ಹೆಂಗೆ ಬಂತು ಅನ್ನೋದು ಇದನ್ನಿಲ್ಲ. ಅಲ್ಲಲ್ಲ, ಆದರೆ ಗಿರೀಶ್ ಆಗಿದ್ದೇನು ಅಂದರೆ ಇಡೀ ಪ್ರಕರಣ ಇದೆಯಲ್ಲ, ಅದು ಒಂದು ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಿಸಿದ ಪ್ರಕರಣ. ಹೌದು. Am I right, sir? Yes, exactly. Yes, right. Exactly. Perfect. ಆ ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟ ಮಾಡಿದ ಪ್ರಕರಣ ಇಡೀ ಕಾನ್ಸಂಟ್ರೇಷನ್ ಬುರುಡೆಗೆ ಹೋಗಿ ಸಿಕ್ಕಾಕಬಿಟ್ಟು ಅಲ್ಲ ಮುಖ್ಯ ಅದರಲ್ಲಿ ಮಾಧ್ಯಮದ ಪಾತ್ರ ಇರ್ಬೋದು, ಇನ್ನೊಬ್ಬರ ಪಾತ್ರ, ಐ ಡೋಂಟ್ ಡಿನೈ ದ್ಯಾಟ್. ಬಟ್ ದ ಥಿಂಗ್ ಈಸ್, ಬುರುಡೆ ಅನ್ನುವುದೇ ಮುಖ್ಯ ಆಗುವ ಮೂಲಕ ಇಡೀ ಆ ಪ್ರಕರಣ ಇದೆಯಲ್ಲ, ಸೊ ಆ ಕ್ರೈಮ್ ಇದೆಯಲ್ಲ, ಕ್ರೈಮ್ ನ ಮಹತ್ವ ಕಮ್ಮಿ ಆಯ್ತಾ? ಸರ್, ಇದಾಯ್ತಾ? ಈಗ ನೋಡಿ, SIT 1,000 ಪುಟದ ವರದಿಯನ್ನ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಅಧಿಕೃತವಾಗಿನೇ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಟೋಟಲಿ ದೇ ಹ್ಯಾವ್ ಕಲೆಕ್ಟೆಡ್ ಮೋರ್ ದೆನ್ 1,000 ಹ್ಯೂಮನ್ ಸ್ಕೆಲೆಟಲ್ ರಿಮೇನ್ಸ್. 1,000ಕ್ಕಿಂತನೂ ಅಧಿಕ ಸ್ಕೆಲೆಟಲ್ ರಿಮೇನ್ಗಳನ್ನ FS ಅಲ್ಲಿ ಕೊಟ್ಟಿದ್ದಾರೆ ಅವರು. ಇಸ್ ಇಟ್ ಸಣ್ಣ ವಿಷಯನ ಇದು ಸರ್? ಅದು ಎಲ್ಲಿಂದ? ರಿಸರ್ವ್ ಫಾರೆಸ್ಟ್ ಇಂದ. ಸ್ಮಶಾನ ಅಲ್ಲ, ಸ್ಮಶಾನದಾದ್ರೆ ನೀವು ಏನಾದ್ರೂ ಅಲ್ಲ, ಸ್ಮಶಾನ ಆದ್ರೂ ಧರ್ಮಸ್ಥಳ ಅಂತ ಗ್ರಾಮದಲ್ಲಿ 1,000 ಅಸ್ಥಿ ಪಂಜರಗಳ ಅಂಶಗಳು ಹೆಂಗ್ ಪತ್ತೆ ಆಗಲಿ ಸಾಧ್ಯ? ರಿಸರ್ವ್ ಫಾರೆಸ್ಟ್ ಅಲ್ಲಿ 1,000 ಹ್ಯೂಮನ್ ಸ್ಕೆಲೆಟಲ್ ರಿಮೇನ್ಸ್ ಸಿಗುತ್ತೆ. ಮತ್ತು SIT ಅದನ್ನ ಅಧಿಕೃತವಾಗಿ ಒಂದು ವರದಿ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಶಾಲಿನಿ ರಜನೀಶ್ ಅವ್ರ ಕೈಯಲ್ಲಿ. ಹೌದು. ಈ ಯಾಕೆ ಬಿಡುಗಡೆ ಮಾಡ್ತಾರೆ? ನಾವು ಅದನ್ನ ಕೇಳ್ತಾ ಇದ್ದೀನಿ ನಾನು. ಮಾಡ್ಬೇಕಲ್ಲ ಸರ್? ಈಗ 4 ಮಂಗಗಳ ಸತ್ರೆ ವರದಿ ಆಗುತ್ತಾ ಇಲ್ಲ ಸರ್? ಮಲೆನಾಡಲ್ಲಿ ನಾನು ನೋಡಿದ್ದೀನಿ, ನಂದು ತೋಟ ಇದೆ, 4 ಮಂಗಗಳ ಸತ್ರೆ ದೊಡ್ಡದು, ಅಯ್ಯೋ ಕೊಂದ್ರು ಅಂತ ಹೇಳಿ ಮಾಡ್ಬೇಕು. 1,000ಕ್ಕಿಂತ ಹೆಚ್ಚಿಗೆ ಅಸ್ಥಿ ಪಂಜರಗಳ ಅಂಶಗಳು ಇವ್ರಿಗೆ ಸಿಕ್ಕಿದಾವೆ ಅಂದ್ರೆ ಸಣ್ಣ ವಿಷಯನೇ ಅಲ್ಲ ಇದು. ಆಮೇಲೆ ಅಲ್ಲಲ್ಲ, ನಿಮ್ ಪ್ರಕಾರ ಶಾಲಿನಿ ರಜನೀಶ್ ಅವರು ಯಾಕೆ ಆ ವರದಿಯನ್ನ ಪ್ರಕರಣ ಸರ್ಕಾರ ಯಾಕೆ ಮುಚ್ಚಿದೆ? ಅದು ಸರ್ಕಾರದ ಉತ್ತರ ಕೊಡಬೇಕಲ್ಲ ಸರ್. ಈಗ ಅದಕ್ಕೆ ನಿಮ್ಗೇನು ಅನ್ಸುತ್ತೆ? ಅಲ್ಲ ಸರ್, ಈಗ ಸರ್ಕಾರ ಸರ್ ಬಹಳ ಇಂಟ್ರೆಸ್ಟ್ ಪಟ್ಟು ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆ ನಡೀಲಿ ಅಂತ ಹೇಳ್ಬಿಟ್ಟು SIT ಮಾಡಿದ್ದಾರೆ ಸರ್. ಅದ್ ಮಾಡಿದ್ಮೇಲೆ ಅವ್ರಿಗೆ ಏನಾದ್ರು ಒತ್ತಡಗಳು ಅದು ಇದು ಕಾರಣದಿಂದ ಅವ್ರೇನಾದ್ರು ಹಿಂಜರಿದ್ರು ಅಂತನಾ, ಅಥವಾ ತನಿಖೆ ನಡೆಯೋ ಸಮಯದಲ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಓಕೆ ಇಲ್ಲ ಅದೊಂದು ಏನು ಷಡ್ಯಂತ್ರ ಅನ್ನೋ ತರದ ಶಬ್ದಗಳನ್ನು ಅವರೇ ಹೇಳ್ಬಿಟ್ರು. ಇದು ತನಿಖೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹಾಗಾದ್ರೆ? ಬಹಳಷ್ಟು ಪರಿಣಾಮ ಬೀರಿದೆ. ವಿಶೇಷವಾಗಿ DK ಶಿವಕುಮಾರ್ ಅವರು ಅವ್ರೊಬ್ಬರೇ ಅಲ್ಲ, ಈ BJP ಅನ್ನೋರು ಡ್ರಾಮಾ ಮಾಡಿದ್ರಲ್ಲ, ಧರ್ಮಯಾತ್ರೆ, ಅದೆಲ್ಲ ಏನಂತ ಹೇಳಿದ್ರೆ SITಯ ತನಿಖೆಯನ್ನ ಕುಗ್ಸೋದಕ್ಕೆ ಮಾಡಿದ್ರು. ನೈಜ ತನಿಖೆ ಸರ್. SIT ಯಲ್ಲಿ 2 ರೀತಿ ಸ್ಟಾರ್ಟ್ ಮಾಡಿದ್ರು ತನಿಖೆ. ಒಂದು, ಆ ಬುರುಡೆ ಎಲ್ಲಿಂದ ತಂದಿದ್ದು, ಅದ ಅವನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತೇಳಿ. ಆ ನಂತರ ಆಕ್ಚುಲಿ ತನಿಖೆ ಮಾಡಬೇಕಾಗಿದ್ದು ಬೇಸ್ಡ್ ಆನ್ 164 ಸ್ಟೇಟ್ಮೆಂಟ್. ನ್ಯಾಯಾಧೀಶರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ನಲ್ಲ ಅದ್ರ ಮೇಲೆ ತನಿಖೆ ಮಾಡಬೇಕಿತ್ತು SIT ಅವರು. ಅದನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ರು. ಅದರಲ್ಲಿ ಎಷ್ಟು ಹೆಸರು ಹೇಳಿದಾನೆ, ಎಲ್ಲೆಲ್ಲಿಂತ್ರ ಏನೇನಾಯ್ತು ಅದನ್ನ ಬಿಟ್ಟರು. ಬರೀ ಅವನನ್ನ ಕರ್ಕೊಂಡು ಬಂದಂತವ್ರಂತ ಖಂಡಿತ ನಾನು ಓಪನ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯನನ್ನ ಫಸ್ಟ್ ಅವನು ಬಂದ ನಮ್ಮ ಹತ್ರ, ಸರ್ ಇಷ್ಟು ನಾನು ಹೂತ್ ಹಾಕಿದ್ದೀನಿ ಅಂತ ಹೇಳಿದ. ಈ ಥರ ಮಾರ್ಕ್ಸ್ ಎಲ್ಲ ಬಿದ್ದಿದ್ದು ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ಕನಸು ಬೀಳ್ತಾ ಇದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದ್ದಕ್ಕೆ ಅಡ್ವೊಕೇಟ್ ಅವ್ರಿಗೆ ಭೇಟಿ ಮಾಡಿಸಿ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೀವಿ. ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೇ ಒಂದು ಅಪರಾಧ. ಅದ್ರ ಜೊತೆ ಗಿರೀಶ್, ಇದು ಈಗ ನೀವು ಇದರಲ್ಲಿ ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರಿ, ಇನ್ನೊಂದು ಹೇಳಿದ್ರಿ. ನನಗೆ ಬಂದ ಮಾಹಿತಿಯ ಪ್ರಕಾರ ಈ ವಿಚಾರವನ್ನ ನೀವು ಕಾಂಗ್ರೆಸ್ ಅಧ್ಯಕ್ಷೆಯ ಗಮನಕ್ಕೂ ತಂದಿರಿ, ರೈಟ್? ಹೌದು, ಸೋನಿಯಾ ಗಾಂಧಿ ಅವ್ರ ಗಮನಕ್ಕೆ ಎತ್ತುಕೊಂಡು ಬಂದು, ಅಂದ್ರೆ ಬಿಫೋರ್ ಅದ್ರಲ್ಲಿ ಹೇಳಿದ್ರೆ ಈ ಪ್ರಕರಣ ಏನಿದೆ, ಪ್ರಕರಣ ಹಾದಿ ತಪ್ಪುವುದಕ್ಕೆ ಇಂಥವ್ರು ಕಾರಣ, ಇಂಥವರ ಪರವಾಗಿದ್ದಾರೆ ಹೇಳಿದ್ರ ತಾವು ಸೋನಿಯಾ ಗಾಂಧಿ? ನಾನು 10 ಜನಪದಕ್ಕೆ ಹೋದಾಗ ಅಲ್ಲಿ ಮಾಧವನ್ ಸರ್ ಇದ್ರು. ಮಾಧವನ್ ಯಾರಂತ ಹೇಳಿದ್ರೆ ಬಹಳ ದೊಡ್ಡ ಹೆಸರು, ಒಳ್ಳೆ ಹೆಸರು. ಅಂದ್ರೆ ಇಡೀ ಗಾಂಧಿ ಕುಟುಂಬಕ್ಕೆ ಶ್ರೀಮತಿ ದಿವಂಗತ ಇಂದಿರಾ ಗಾಂಧೀಜಿ ಅವರು ಪ್ರಧಾನಿ ಆದಾಗಲೂ ಕೂಡ ಕಾರ್ಯದರ್ಶಿ ಆದಂತ ಮಾಧವನ್ ಇತ್ತೀಚೆಗೆ ತೀರ್ಕೊಂಡ್ರವರು.
ಅವ್ರಿಗೆ ಸಂಪೂರ್ಣ ವಿವರನ ಕೊಟ್ಟಿದ್ದೀನಿ. ಅವ್ರು ನಮಗೆ ಪ್ರಶ್ನೆ ಕೇಳಿದ್ರು, ಆಯ್ತು ನಮ್ಮ ಸರ್ಕಾರದಲ್ಲಿ ಯಾರು ಇದಕ್ಕೆ ನ್ಯಾಯದ ಪರವಾಗಿದ್ದಾರೆ, ಯಾರು ವಿರೋಧಿಸ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಅವ್ರ ಪರವಾಗಿನೇ ಮಾತಾಡ್ತಾರೆ, ನಮ್ಮ ವಿರುದ್ಧ ಎಲ್ಲ ಬಹಳ ಅವರು ಇದನ್ನ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳಿದ್ರು. ವಾಟ್ ವಾಸ್ ದರ್ ರಿಯಾಕ್ಷನ್? ರಿಯಾಕ್ಷನ್ ಆಯ್ತು, ನಾವು ನೋಡ್ತೀವಿ, ಮಾತಾಡ್ತೀವಿ, ಮತ್ತೆ ಈ ತರದ್ ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಅಂತ ನಮ್ಗೆ ಸಾಕಷ್ಟು ಮುಂಚೆನೆ ನಮಗೆ ಬಂದಿದೆ ಅಂತ ಹೇಳಿದ್ರು. ಅಂದ್ರೆ ಈ ಧರ್ಮೋದ್ಯಮಿಗಳು ಏನ್ ಧರ್ಮಸ್ಥಳದ ಅಧಿಕಾರಿಗಳ ಕುಟುಂಬ ಇದೆಯಲ್ಲ, ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ನಮ್ಗೆ ಈಗಾಗಲೇ, ಅದನ್ನ ನಾವು ಪರಿಶೀಲನೆ ಮಾಡಿ ಅಂದ್ರೆ ಅಂತ ಹೇಳಿದ್ರು. ಸೋನಿಯಾ ಗಾಂಧಿ ಅವರ ಮನೆಯವರೆಗೂ ಧರ್ಮಸ್ಥಳದ ವಿರುದ್ಧದ ಕಂಪ್ಲೇಂಟ್ಗಳು ಹೋಗಿವೆ. Am I right? ಖಂಡಿತ ಬಹಳ ಹೋಗಿ- ಹೋಗಿರ್ತವೆ ನಾನೇ ಸರ್. ಹೋಗಿದ್ದೀನಿ. ಬಹಳ ಹೋಗಿರ್ತವೆ. ನಾನು ಬಹಳ ಮಹೇಶ್ ಹೋಗಿದ್ದಾವೆ. ಶೆಟ್ಟಿ ತಿಮ್ಮರೋಡಿ ಅವರು ಎಲ್ಲರೂ ಸೇರಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ, ಅಂದ್ರೆ ಅವಾಗ ಇದು SIT ಫಾರ್ಮೇಶನ್ ಆಗಿದ್ದಿಲ್ಲ, ಬಟ್ ಈ ಮಾಹಿತಿ ನಮಗೆ ಅವಾಗ್ಲೇನೆ ಗೊತ್ತಿತ್ತು 2024 ಅಲ್ಲಿ. ಅವಾಗ್ಲೇನೆ ಹೇಳಿದೀವಿ ನಾವು ಇದನ್ನ. ಸರ್ ಈಗ ಅವಾಗ್ಲೇ ಹೆಂಗಾಗುತ್ತೆ ಅಂದ್ರೆ ಹೇಳಿದ್ವಿ. ಸರ್, ಈಗ ಸೌಜನ್ಯ ಪ್ರಕರಣ ಅನ್ನೋದಿದೆಯಲ್ಲ, ಈ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಈ ಥರದ ನೂರಾರು ಪ್ರಕರಣಗಳು ಹೊರಗೆ ಬರ್ತವೆ. Yes. ಆವಾಗ ನಿಮಗೆ ಈಗ ಏನು ಹೇಳ್ತಾರಲ್ಲ, ಧರ್ಮೋದ್ಯಮಿಗಳು ಅಂತ, ಧರ್ಮಾಧಿಕಾರಿಗಳಲ್ಲ, ಧರ್ಮೋದ್ಯಮಿಗಳು. ಆ ಧರ್ಮೋದ್ಯಮಿಗಳ ಬಣ್ಣ ಬಯಲಾಗುತ್ತೆ. ಯಾಕಂದರೆ ಒಂದೇ ಒಂದು ಈ ಯಾವುದು ನೀವು ಪೊಲೀಸ್ ರೆಕಾರ್ಡ್ ಪ್ರಕಾರ 76 ಶವಗಳು ಅಂತ ಹೇಳ್ತೀರಾ. ಆ ಶವಗಳಲ್ಲಿ ಒಂದೇ ಒಂದನ್ನು ನೋಡಿ, ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿಲ್ಲ. Yes. ಅದಾದಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಲ್ಲ, ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡಿಲ್ಲ. ಹಂಗಾದ್ರೆ ಆ ಮೂರೂ ಇಲಾಖೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹದ್ದು ಬಸ್ನಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿ, ಆ ಶಕ್ತಿ ಯಾರಿಗಿರುತ್ತೆ ಅಲ್ಲಿ? ಹಾಗಾಗಿ ಬೆರಳು ಆ ಕಡೆ ಹೋಗುತ್ತೆ. ಇಲ್ಲ, ಸಂತೋಷ್ ರಾವ್ ಇರ್ತದೆ ಆ ಶಕ್ತಿ ಇರೋದು. ಇವ್ರ ಪ್ರಕಾರ ಹ. ಸಂತೋಷ್ ರಾವ್ಗೆ ಆ ಶಕ್ತಿ ಇದೆ. ಸಂತೋಷ್ ರಾವ್ಗೆ ತನಿಖೆಯನ್ನ ಹಳ್ಳ ಇಡಿಸುವಂತ SIT ಯನ್ನ ತಿರುಗಿಸುವಂತ ಶಕ್ತಿ ಸಂತೋಷ್ ರಾವ್ಗಿದೆ. CBI ವರದಿ ನೋಡಿ, ಇದು CBI ಕೊಟ್ಟಂತ ಅಲ್ಲ ಸರ್, ಈಗ complaint. ನನಗೆ ಒಂದು ಇದನ್ನ ಪ್ರಶ್ನೆ ಇದೆ, ಮುಚ್ಚಿ ಅದಾದ್ಮೇಲೆ ಅಲ್ಲಿ ಹಾಕೋ ಹೋಗ್ಬಿಡೋಣ ಶಕ್ತಿ ಸರ್. ಈಗ ಸಂತೋಷ್ CBI ವರದಿ ಹೋಗೋಣ. ಹಾ. ಈಗ ಹೆಂಗಿತ್ತು ಅಂದ್ರೆ, ನೀವು ಹೇಳ್ತಿದ್ರಿ ಸೌಜನ್ಯ ಹೋರಾಟದ ಪ್ರಾರಂಭದಿಂದ ನೀವು ಯಾವಾಗ ಎಂಟ್ರಿ ಆದ್ರೆ ಅವಾಗಿಂದ ಹೇಳ್ತೀರಿ, ನನ್ನ ಹತ್ರ ದಾಖಲೆಗಳಿದಾವೆ, ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಬಿಡುಗಡೆ ಮಾಡಿಲ್ಲ ಅಂತಾನು ಕೆಲವೊಂದು ಟ್ರೋಲ್ಗಳು ಬರುತ್ತೆ. ಈಗ ಸುಪ್ರೀಂ ಕೋರ್ಟಿಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ ಮೇಲೆ ಆಯ್ತಾ ಸರ್, ಇಷ್ಟು ದಿನ ಯಾಕೆ ವೇಟ್ ಮಾಡಿದ್ರಿ ಅಂತ? ಅಲ್ಲೇನೆ ಕೊಡ್ಬೇಕಲ್ಲ ಸರ್ ಅದನ್ನ. ಆಮೇಲೆ ದಾಖಲೆಗಳು ಎಕ್ಸಿಬಿಷನ್ ಅಲ್ಲಿ ಇಡಕ್ಕಿರೋದಿಲ್ಲ. ಈ ಮಾವಿನ ಮೇಳ, ಹಲಸಿನ ಮೇಳ ಅಂತ ಇರ್ತದಲ್ಲ, ದ ಡಾಕ್ಯುಮೆಂಟ್ಸ್ ಆಫ್ ಅ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸ್ ಸಾಕ್ಷಿಗಳನ್ನ ನಾವು ಮೇಳದಲ್ಲಿ ಇಡಕ್ಕಾಗಲ್ಲ. ಅದನ್ನ ಮಾನ್ಯ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿನೇ ಕೊಡಬೇಕು. ಹಾಗಾದ್ರೆ ಈ ಗಿರೀಶ್ ಅವ್ರದ್ದು ಏನಿತ್ತು, ಯಾವ ಥರದಿತ್ತು ಅಂದರೆ, ಯಾವುದೇ ತನಿಖಾ ಸಂಸ್ಥೆಗಳು ಬೇಕಾದ್ರೆ ದಾಖಲೆಗಳನ್ನು ಪರಿಶೀಲಿಸಲಿ, ಆದರೆ ಅದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಥ್ರೂನೇ ಬರಲಿ ಅನ್ನೋಂಥದ್ದು. ಎಸ್, ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ನೋಡಿ, ಇಲ್ಲಿ ಮೊನ್ನೆನೂ ಕೂಡ ಒಂದು ವಿಡಿಯೋ ಪೂರ್ತಿ ನೋಡಿ, ವಾದ ವಿವಾದ ಯಾಕೆ ಅವರು ಪ್ರೊಟೆಕ್ಷನ್ ಕೊಟ್ಟರು ಅಂತ ಹೇಳಿದ್ರೆ, ಆಲ್ರೆಡಿ ಮುಂಚೆ ಇದ್ದಂತ ಸಾಕ್ಷಿಗಳು ಕೂಡ ಸತ್ತು ಹೋಗಿದ್ದಾರೆ. ಒಟ್ಟು ಟೋಟಲ್ 7 ಜನ ಸತ್ತಿದ್ದಾರೆ. ಆನ್ ರಿಕಾರ್ಡ್ ಚಾರ್ಜ್ ಶೀಟೆಡ್ ವಿಟ್ನೆಸಸ್ 3 ಜನ ಸತ್ತಿದ್ದಾರೆ. ಉಳಿದಂತಹ 4 ಜನರನ್ನ ಮಾಡ್ಲೇಬೇಕಾಗಿತ್ತು. ಅವರು ಬಂದು ಹೇಳಿಕೆ ಕೊಡ್ತಾರೆ, ನಾನ್ ನೋಡಿದೀನಿ. ಅಂದ್ರೆ ನಿಮ್ಗನ್ಸುವಾಗೆ ಈ ಸಾಕ್ಷ್ಯಗಳನ್ನ ಮುಗಿಸುವ, ಅವರ ಇಲ್ಲದಂತೆ ಮಾಡುವುದರ ಹಿಂದೂ ಒಂದು ಪಿತೂರಿದೆ. ದೊಡ್ಡ ಷಡ್ಯಂತ್ರ ಇದೆ. ಯಾರಾದ್ರೂ ಸ್ವಲ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಆಮಿಷ ಆದ್ರೂ ಹೊಡ್ತಾರೆ, ಇಲ್ಲ ಅಂತಂದ್ರೆ ಅವ್ರನ್ನ ಕೊಂದಾದ್ರೂ ಹಾಕ್ತಾರೆ. ಎರಡೇ ಮಾಡೋದು ಅವರು. ವೇದವಲ್ಲಿ ಪ್ರಕರಣದಲ್ಲಿ ಒಂದು ಚಿಕ್ಕ ಹುಡುಗಿನ ಕೊಂದ್ರು. ಆ ಟೀಚರ್ ಸಾಯ್ತಾ ಇದೆ ಅಂತ ನೋಡಿದ್ದನ್ನ, ಬೆಂಕಿ ಹಚ್ಚಿದ್ ನೋಡಿದ್ದನ್ನ, ಟ್ಯೂಷನ್ ಬರ್ತಾ ಇದ್ದಂತ ಒಂದು ಹುಡುಗಿ ನೋಡ್ತು, ಮಗು. ಆ ಮಗುನ್ನು ಕೊಂದು ಬಾವಿಯಲ್ಲಿ ಹಾಕಿದ್ರು ವೇದವಲ್ಲಿ ಟೀಚರ್ ಕೇಸಲ್ಲಿ. ಸೊ ಯಾರನ್ನು ಬಿಡಲ್ಲ ಅವರು. ಈ ವಿಷಯನ ನಾವು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಾಗ ಮೊನ್ನೆ, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನ ನೋಡಿ. ಅದರಲ್ಲಿ ಆವಾಗ ಅವ್ರಿಗೆ ಇದನ್ನಾಯ್ತು. ಮತ್ತೆ ಒಂದಿಷ್ಟು ದಾಖಲೆಗಳ ಆ ಲಕೋಟೆಯಲ್ಲಿ ಏನೇನು ಅರ್ಜಿದಾರರು ಕೊಟ್ಟಿದ್ರಲ್ಲ, ಅದನ್ನ ನೋಡಿ ಮನವರಿಕೆ ಆಗಿದೆ. ಸುಪ್ರೀಂ ಕೋರ್ಟ್ ಸುಮ್ಮನೆ ಹಂಗೆ ಮಾಡಲ್ಲ ಸರ್, ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಅದು ಮೊನ್ನೆ ಒಂದೇ ದಿನಾನೇ ಕೊಟ್ಟಿದ್ದಲ್ಲ, ಅದಕ್ಕಿಂತ 6 months ಬ್ಯಾಕ್ ವಿತ್ ಅನಕ್ಷರ್ಸ್ ಸಬ್ಮಿಟ್ ಮಾಡಿದ್ದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿರ್ತಾರೆ. ಹಿಂಗಾಗಿ ನನ್ನ ದಾಖಲೆ ಬಗ್ಗೆ ನಾನು ಹೇಳೋದ್ರ ಬಗ್ಗೆ ಬರೋದಾದ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ, TV ಚಾನಲ್ನಲ್ಲಿ ವಾದ ವಿವಾದ ಮಾಡಿ ಗೆಲ್ಲೋದು ನನ್ನ ಉದ್ದೇಶ ಅಲ್ಲ. ಹೌದಾ? ಆ ದಾಖಲೆಗಳನ್ನ ನಾನು ತೋರಿಸ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇನೆ ಕೌಂಟರ್ ಸ್ಟಾರ್ಟ್ ಮಾಡ್ತಾರೆ. ಚಿನ್ನಯ್ಯ ಸಾಕ್ಷಿ ತಾನೆ, ಹಾಳು ಮಾಡಿದ್ರೆ ತಾನೆ ಅವನ್ನ. ಕಂಪ್ಲೀಟ್ ಏನು ಇದನ್ನಾಗಿಲ್ಲ, ಅದು ಸ್ಟಿಲ್. ನೀವು ಒದಗಿಸಿರುವ ಸಾಕ್ಷಿಗಳಲ್ಲಿ ಗಿರೀಶ್, ಬಹಳ ಮುಖ್ಯವಾದ್ದು ಹೇಳಬಹುದಾದ್ದು, ಯಾವ ಸಾಕ್ಷಿಗಳನ್ನ ತಾವು ನ್ಯಾಯಾಲಯಕ್ಕೆ ಒದಗಿಸಿದಿರಿ, ಆ ಸಾಕ್ಷಿಗಳು ಅವ್ರು ಕನ್ವಿನ್ಸ್ ಆಗೋದಕ್ಕೆ, ಯು ವಿಲ್ ಹ್ಯಾವ್ ಟು ಕನ್ವಿನ್ಸ್ ದ ಕೋರ್ಟ್. ಆಮ್ ಐ ರೈಟ್? ಸೊ ನೀವು ಕೊಟ್ಟಂತ ಸಾಕ್ಷಿಗಳು ಯಾವುದು ನ್ಯಾಯಾಲಯ ಕನ್ವಿನ್ಸ್ ಆಗುವುದಕ್ಕೆ ಕಾರಣ ಆಯಿತು? ತನಿಖೆ ಸರಿಯಾಗಿ ನಡೆದಿಲ್ಲ ಅನ್ನೋದು ಒಂದು. ಯಾಕಂದ್ರೆ ಪೊಲೀಸರೇ ಅದನ್ನ ಮುಚ್ಚಿ ಹಾಕಿದ್ದಾರೆ. ಹೌದು ಸರ್, ವ್ಯತಿರಿಕ್ತ ವರದಿಗಳು. ಬರೀ ವರದಿ ಒಂದೇ ಅಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು.